ವಚನಗಳು 4 ವಚನ ಧ್ಯಾನಿಸಿದ್ದೇವೆ. ಈ ದಿನ 5ನೇ ವಚನ. ಮೊದಲು 1 ರಿಂದ 5 ವಚನಗಳು ಅಥವಾ 6 ವಚನಗಳು ಪೂರ್ತಿ ಓದಲು ಕೇಳಿಕೊಳ್ತೇನೆ. ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 1 ರಿಂದ 6 ವಚನಗಳು. ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ ದಯಾರಸಗಳು ಉಂಟಾಗುವಾದರೆ ಐಕ್ಯಮತ್ಯ ಉಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರು, ಒಂದೇ ಗುರಿ ಇಟ್ಟುಕೊಂಡವರು ಆಗಿರಿ. ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತ ಶ್ರೇಷ್ಠರೆಂದು ಎಣಿಸಲಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ನೋಡಲಿ. ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಸಾಕು. ಕ್ರಿಸ್ತ ಯೇಸುವಿನಲ್ಲಿರುವಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಕಳೆದ 4 ವಾರಗಳ ಕಾಲ ಕ್ರಿಸ್ತ ಯೇಸುವಿನಲ್ಲಿ ಇರುವಂತಹ ಮನಸ್ಸಿನ ಬಗ್ಗೆ ಬೋಧಿಸುವುದಕ್ಕೆ ಮುಂಚೆ ಕೆಲವು ವಿಷಯ ಬೋಧಿಸುತ್ತೆ. ಕ್ರಿಸ್ತ ಯೇಸುವಿನಲ್ಲಿ ಏನಿದೆ ಎಂಬುದಾಗಿ ಒಬ್ಬ ಸೇವಕನಿಗೆ ಅಥವಾ ದೇವರಿಗೆ ಯಾವಾಗ ಸಮಾಧಾನ, ಒಬ್ಬ ದೇವರ ಸೇವಕನಿಗೆ ಅಥವಾ ದೇವರಿಗೆ ಯಾವಾಗ ಸಂತೋಷ. ಇಲ್ಲಿ ಪೌಲ ಹೇಳ್ತಾನೆ 2ನೇ ವಚನದಲ್ಲಿ, ಐಕ್ಯಮತ್ಯವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿ. ನೀವು ಐಕ್ಯತೆಯಿಂದ ಇದ್ದಾಗಲೇ ನನಗೆ ಸಂತೋಷ ಎಂಬುದಾಗಿ ಪೌಲ ಹೇಳ್ತಾನೆ. ನೀವು ಪ್ರೀತಿಯಲ್ಲಿ ನೆಲೆಗೊಂಡಾಗಲೇ, ಒಬ್ಬರಿಗೊಬ್ಬರು ಕಚ್ಚಿಕೊಳ್ಳದೆ, ಒಬ್ಬರಿಗೊಬ್ಬರು ಜಗಳಾಡದೆ, ಒಬ್ಬರಿಗೊಬ್ಬರು ಮರ್ಯಾದೆ ಇಲ್ಲದಂತೆ ಮಾಡಿಕೊಳ್ಳದೆ, ನೀವು ಐಕ್ಯಮತ್ಯ ಉಳ್ಳವರಾಗಿದ್ದರೆ ಅದರಲ್ಲಿ ದೊಡ್ಡ ಸಂತೋಷ ಎಂಬುದಕ್ಕೆ ಪೌಲ ಹೇಳ್ತಾನೆ. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳ್ತಂತ ನೋಡಿ, ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರು, ಒಂದೇ ಗುರಿ ಇಟ್ಟುಕೊಂಡವರು ಆಗಿರಿ. ಅನ್ಯೋನ್ಯ ಭಾವವುಳ್ಳವರು ಅನ್ಯೋನ್ಯತೆಯಿಂದ, ಮನಸ್ಸಿಂದ, ಒಗ್ಗಟ್ಟಿನ ಜಪದಿಂದ ಮುಂದಕ್ಕೆ ಸಾಗಬೇಕು. ನಾನು ದಿನ ಬೆಳಿಗ್ಗೆ ಟಿವಿ ನ್ಯೂಸ್ ನೋಡ್ತಾ ಇದ್ದೆ. ಸುಮಾರು 1 ವಾರದಿಂದ ಟಿವಿ ನ್ಯೂಸ್ ನೋಡುವಾಗ ಪ್ರತಿದಿನ ಗಲಿಬಿಲಿ ಗಲಿಬಿಲಿ ಗಲಿಬಿಲಿ. ಏನ್ ಗಲಿಬಿಲಿ ಅಂದ್ರೆ, ಇವತ್ತು ಕಾಂಗ್ರೆಸ್ ಗವರ್ಮೆಂಟ್ ಬಂದು 2.5 ವರ್ಷ ಮೇಲಾಯಿತು. ಇವತ್ತು ಏನಾಗಿದೆ ಅಂದ್ರೆ ಪವರ್ ಶೇರಿಂಗ್ ಎಂಬುದಾಗಿ, ಅದೇ 2.5 ವರ್ಷ ಡಿವೈಡ್ ಮಾಡಬೇಕು ಎಂಬುದಾಗಿ ಕೆಲವು ಜನ ಎಂಎಲ್ಎಗಳು ಕೆಲವು ಜನ ವಾದ ಮಾಡ್ತಾರೆ. ಕೆಲವು ಜನ ಡಿ ಕೆ ಶಿವಕುಮಾರ್ ಅವರ ಕಡೆಗೆ, ಕೆಲವು ಜನ ಸಿದ್ದರಾಮಯ್ಯ ಸಾಹೇಬರ ಕಡೆಗೆ ನೋಡ್ತೇವೆ. ಆ ಒಂದು ವಾದ ನಡೀತಾರೆ. ಲಾಸ್ಟ್ ಹೆಂಗಂದ್ರೆ ಕರ್ನಾಟಕದ ಆ ಒಂದು ಜಗಳ ಡೆಲ್ಲಿವರೆಗೂ ಹೋಯ್ತು. ಅದಂತ ನೋಡ್ತೇವೆ. ಅಲ್ಲಿಂದ ಒಂದು ಸೂಚನೆ ಬಂದಿದೆ ಗೊತ್ತಾ, ಫಸ್ಟ್ ನೀವಿಬ್ರು ಒಂದಾಗಿ, ಅವಾಗ ನಿಮ್ ಕೆಳಗಿರೋದಿರೋದು ಒಂದಾಗ್ತಾರೆ ಗೊತ್ತಾ. ನಂತರ ಅದೇನ್ ಗೊತ್ತಾ, ದಿನ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ಸಿದ್ದರಾಮಯ್ಯ ಸೇರಿ ಇಬ್ಬರು ಒಂದೇ ಸ್ಥಳ ಊಟ ಮಾಡಿದ್ರು. ಊಟ ಮಾಡಿದ ನಂತರ ಕೆಲವು ವಿಷಯ ಮಾತಾಡಿದ ನಂತರ ಅವರು ಮಂದಿ ಹೇಳ್ತಾರೆ, ನಾವಿಬ್ರು ಐಕ್ಯವಾಗಿದ್ದೇವೆ. ಯಾವಾಗ ಅವರಿಬ್ರು ಐಕ್ಯವಾಗಿದ್ದೇವೆ ಹೇಳುವಾಗ ನೋಡುತ್ತೇವೆ, ಶತ್ರುಗಳು ಅಥವಾ ಅವರ ವಿರೋಧಿಗಳು ಇರುವುದರಿಂದ ಅವರು ಬಗ್ಲಿಕ್ಕೆ ಪ್ರಾರಂಭ. ಅಲ್ಲಿವರೆಗೆ ಅವರ ಶತ್ರುಗಳು ಗೊತ್ತಾ, ಇನ್ನು ಆ ಕೆಲಸ ಬಂದ್ಬಿಡುತ್ತೆ. ಹೆಂಗಾದ್ರೂ ಸಿದ್ದರಾಮಯ್ಯ ಬಿಟ್ಕೊಳಂಗಿಲ್ಲ ಅಥವಾ ಡಿ ಕೆ ಶಿವಕುಮಾರ್ ಅವರು ನೋಡ್ತೇವೆ. ಅವರಿಬ್ಬರು ಯಾವಾಗ ಒಂದಾದ್ರು ಅವ್ರ ಶತ್ರುಗಳು ಗೊತ್ತಾ, ಮದುವೆ ಲೋಕರೀತಿಯ ಬಾಲ ಮುಚ್ಚಿಕೊಳ್ತಾರೆ. ಯಾವಾಗ ಸಭೆ ಕೂಡ, ಕ್ರಿಸ್ತ ಯೇಸುವಿನ ಸಭೆ ಕೂಡ ಒಂದಾಗಿ ಇದ್ದದ್ದು, ಅವಾಗ ಶತ್ರುಗಳನ್ನು ನೋಡಿ ಓಡಾಡ್ತಾರೆ.
ಅದನ್ನ ಸೈತಾನನಿಗೆ ಏನಾಗ್ತದೆ ಗೊತ್ತಾ, ಅವನು ಹುಡುಕಾಡ್ತಾನ, ಹೇಗಾದ್ರೂ ಮಾಡಿ ಸಭೆಯನ್ನು ಹೊಡಿಬೇಕು ಗೊತ್ತಾ. ಸಭೆ ನೋಡುತ್ತೇವೆ ಆದಿ ಅಪೊಸ್ತಲರ ಪ್ರಕಾರ, ಕೆಲವು ಜನ ನಾನು ಪಾಸ್ಟರ್ ಕಡೆಗೆ, ನಾನು ಪ್ರತ್ಯುಷ ಕಡೆಗೆ, ನಾನು ಸುಜಾತ ಕಡೆಗೆ, ನಾನು ಶಿಲ್ಪಾ ಕಡೆಗೆ, ನಾನು ಸುಧಾಕರ್ ಕಡೆಗೆ, ನಾನು ಇನ್ನೊಬ್ಬರ ಕಡೆಗೆ, ಇನ್ನೊಬ್ಬರ 4 ಭಾಗಗಳು ಹಾಕ್ಬಿಡ್ತಾರೆ. ಸೂಪರ್ ಸಭೆ ಎಂಬುದಾಗಿ ಸಭೆ ಇರಬೇಕಾದ್ರೆ ಪಾಸ್ಟರ್ ಕಡೆಗಲ್ಲ, ಸಭೆ ಇರಬೇಕಾದ್ರೆ ಸುಧಾಕರ್ ಕಡೆಗಲ್ಲ, ಸಭೆ ಬೇಕಾದಂತ ಸುಜಾತ ಕಡೆಗಲ್ಲ, ಸಭೆ ಬೇಕಾದಂತ ಇನ್ನೊಬ್ಬರ ಕಡೆಗಲ್ಲ, ಸಭೆ ಕ್ರಿಸ್ತನ ಕಡೆಗೆ ಇರಬೇಕು. ಹಲ್ಲೆಲೂಯಾ. ಸಭೆ ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕು. ಸಭೆ ಕ್ರಿಸ್ತನ ಅನ್ಯತೆಯಲ್ಲಿರಬೇಕು. ಇದು ಕ್ರಿಸ್ತ ಯೇಸುವಿನ ದೇವರ ಚಿತ್ತ. ಸಭೆಯಲ್ಲಿ ಗಲಿಬಿಲಿ ತರೋದು ಯಾರು ಗೊತ್ತಾ? ಸೈತಾನನಿಗೆ ಅವಕಾಶ ಮಾಡಿಕೊಡುವಂತವರು ಅಥವಾ ಸೈತಾನನ ಪ್ರೇರೇಪಣೆಗೆ ಒಳಗಾಗುವಂತವರುಗಳು ಅಥವಾ ಸೈತಾನನಿಗೆ ದಾಸರಾಗುವಂತವರು ಏನ್ ಮಾಡ್ತಾರೆ? ನಾವೊಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಒಣ ಹೆಮ್ಮೆಯಿಂದಾಗಲಿ ಪಕ್ಷಪಾತದಿಂದಾಗಲಿ ಯಾವುದನ್ನು ಮಾಡದಂತೆ ದೀನ ಸ್ವಭಾವದಿಂದ ತನಗಿಂತ ಇನ್ನೊಬ್ಬರು ದೊಡ್ಡವರೆಂಬುದಾಗಿ ತಿಳ್ಕೊಂಡು ನಾವು ಕೆಲಸ ಮಾಡಬೇಕು. ಹಲ್ಲೆಲೂಯಾ. ನನಗಿಂತ ಇನ್ನೊಬ್ಬರು ದೊಡ್ಡವರು, ನನಗಿಂತ ಇನ್ನೊಬ್ಬರು ಹಿರಿಯರು ತಿಳ್ಕೊಳ್ಬೇಕು. ನನಗೆ ಎಲ್ಲ ಗೊತ್ತು, ನನಗೆಲ್ಲ ಗೊತ್ತು ಎಂಬುದಾಗಿ ತಿಳ್ಕೊಳ್ಬಾರ್ದು. ನೋಡ್ರಿ, ಯಾವತ್ತು ಯೇಸು ಸ್ವಾಮಿ ನನಗೆಲ್ಲ ಗೊತ್ತು ಅಂತ ಎಲ್ಲಿ ಹೇಳಿಲ್ಲ, ಎಲ್ಲಿ ಹೇಳಿಲ್ಲ. ಇವತ್ತು 4 ವಾಕ್ಯ ಕಲ್ಪಬಿಟ್ಟರೆ ಜನ ವಿಶ್ವಾಸಗಳು 4 ಮಾತುಗಳು, ವಾಕ್ಯಗಳು ಬೈಬಲ್ ಸಂಪೂರ್ಣ ಯಾರಿಗೆ ಅರ್ಥ ಆಗಲ್ಲ. ಪರಿಪೂರ್ಣ ದೇವರು ಒಂದೊಂದು ವಿಧವಾಗಿ ಒಬ್ಬರ ಮಾತಾಡ್ತಾನೆ. 4 ವಾಕ್ಯ ಕಲ್ತ್ಕೊಬಿಟ್ರೆ ಅವರೇ ಸಭೆ ಹಿರಿಯರು, ಅವರೇ ಸಭಾ ಪಾಸ್ಟರ್ಗಳು, ಅವರೇ ನಮ್ಮ ಸಭೆ ಇರಬೇಕಂತ. ಅನೇಕರು ಸೈತಾನನ ಸ್ವಭಾವಕ್ಕೆ ಗುರುಳು ಬೀಳ್ತಾ ಇದ್ದಾರೆ. ಕಳೆದ ವಾರದಲ್ಲಿ ಒಂದು ಘಟನೆ ಆಯಿತು. ಏನಂದ್ರೆ, ಕಳೆದ ಗುರುವಾರ ಸಾಯಂಕಾಲ ನಾನು ಸೋಮವಾರ ಒಂದು ಫೋನ್ ಮಾಡೋರು ರಾಮಚಂದ್ರಪ್ಪ ಎಂಬುದಾಗಿ ತಿಬ್ಬದಿರುವಿನಿಂದ ಒಬ್ಬರು ಫೋನ್ ಮಾಡೋದು. ಬೆಳಗಾವಿ ಕಡೆಗೆ ಫೋನ್ ಮಾಡಿ, ಅಣ್ಣ ನನ್ನ ಹೆಸರು ರಾಮಚಂದ್ರಪ್ಪ, ಡೇವಿಡ್ ಅಂತ ಹೇಳ್ತಾರ, ನಾನು ಹೆಬ್ರೋನ್ ಚರ್ಚ್ ಹೋಗ್ತಾ ಇರ್ತೀನಿ, ನನಗೆ ಸೇವೆ ಮಾಡಬೇಕು ಆಸೆ ಇದೆ, ನಿಮ್ಗೆ ಸೇವೆ ಇರುತ್ತಲ್ಲ ಮಾಡ್ಬೇಕು ಅವಕಾಶ ಮಾಡ್ಕೊಡ್ತಾರೆ ಅಂದಾಗ ನಂದೇ ಹೃದಯಪೂರ್ವಕವಾದ ಮಾತು ತೆಗೆದಿದ್ದೇನೆ, ಹೋಗಿ ಸೇವೆ ಮಾಡ್ಕೊಳ್ಬೇಕು. ಇಲ್ಲ ನಿಮ್ಮ ಬಗ್ಗೆ ಬಹಳ ಜನ ಹೇಳಿದ್ರು. ನಾನಂತೆ ನನ್ನ ಬಗ್ಗೆ ಹೇಳಬೇಡ, ಕ್ರಿಸ್ತನ ಬಗ್ಗೆ ಹೇಳು, ಹೋಗಿ ಸೇವೆ ಮಾಡ್ಕೋಬಹುದು. ನಮ್ಗೆ ಏನು ಬೇಕಾಗಿಲ್ಲ, ಒಂದು ಸಭೆ ಹೆಸರಿಗಿದ್ದೇವೆ, ಎಷ್ಟು ತೆಗಿಬೇಡ, ಅಷ್ಟೇ ಸೇವೆ ಏನಾರ ಮಾಡ್ಕೋಬಹುದು ಅಂತ ಹೇಳಿದೆ. ಅಣ್ಣ, ಇಷ್ಟು ನೀವು ಹೇಳ್ತಿದ್ದೀರಣ್ಣ, ನಿಮ್ ಕ್ಯಾರೆಕ್ಟರ್ ನಮ್ಗೆ 2014 ಬಂದಿದೆ, ನಮಗೆ 13ರಲ್ಲಿ 14 ಬಂದಿದೆ ನಮಗೆ ಕ್ಯಾರೆಕ್ಟರ್. ನಿಮ್ಗೆ ಹುಡುಗರು ಯಾರನ್ನ ಕೊಟ್ಟರು ಅಂತ ಕ್ಯಾರೆಕ್ಟರ್ ಕೊಟ್ಟರು ನನಗೆ. ನಾನು ಹೊಸಕೋಟೆಯಿಂದ ಬರ್ತಾ ಇದ್ದೆ, ತಾಲೂಕು ಕೊಟ್ಟರು. ನಿಮ್ಮನ್ನ ನಾನು ಅವಾಗಿಂದ ನೋಡಿಲ್ಲ, ಆದ್ರೆ ಮಾತಾಡುವಾಗ ಒಂದು ವಿಚಿತ್ರವಾದ ಅನುಭವ ಬರ್ತಾ ಇದೆ ಅಂತ. ನಾನಂದ್ರೆ ದೇವ್ರ ಮಹಿಮೆ ತರಬೇಕಷ್ಟೇ. ಅನೇಕ ಕೊಟ್ಟಿದ್ದೇನೆ, ಅನೇಕರು ಸಭೆ ನಡೆಸಿದ್ದಾರೆ, ಹೋಗಿ ಮಾಡ್ಕೊಂತಂದಾಗ ಇನ್ನೊಬ್ಬ ವ್ಯಕ್ತಿ ಹೇಳಿದೆ, ಅಪ್ಪ ಈಗ ಹೋಗ್ತಾರಂತಂದಾಗ ಸರ್ ಫೋನ್ ಕೊಡು ಸರ್, ಅಥವಾ ನಾನು ಫೋನ್ ಕೊಡು ಮಾತಾಡ್ತೀವಿ ಅಂತಂದಾಗ ಆಯ್ತು ಮಾತಾಡ್ಕೊಟ್ಟಂತಂದೆ. ಗುರುವಾರ ದಿನ ಒಂದು ಸಾಯಂಕಾಲ ರಾತ್ರಿ 8:00 ನಾವು ಚಿಕ್ಕಪ್ಪ ಮನೆ ಟ್ರೈನ್ ಮುಗಿಸಿದ ನಂತರ ಕೂತ್ಕೊಳ್ಳೋ ಫೋನ್ ಮಾಡಿ, ಸರ್ ಈಗ ಮನೆಯ ಕಡೆಯಿಂದ ಫೋನ್ ಮಾಡಿ ಹೇಳಿದ್ರು, ಬರಬೇಡ ಅಂತ ಹೇಳ್ತಿದಾರ, ನವೀನ್ ಪಾಸ್ಟರ್ಗಳಿಂದ ನೀವು ಬರದಿದ್ರೆ ಬರ್ರಿ, ನಾವು ಬೇರೆ ಸೇವೆ ಮಾಡ್ಕೊಳ್ತೀವಿ, ನಾವು ಬೈಬಲ್ ಮಿಷನ್ ಕಡೆಯಿಂದ ನಾವು ಸಭೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಆಯ್ತು ಬಿಡು ಅಂತ ಹೇಳಿದ್ರು. ಅದಂತರ ಒಬ್ಬ ಸಹೋದರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿ ಕೇಳಿದೆ, ನಿನಗೆ ಯಾರು ಬೇಕು?
ಬಲಗಡೆ ಇರ್ತೀಯ ಎಡಗಡೆ ಇರ್ತೀಯ. ನಿನ್ನ ಒಂದು ಎರಡು ಕಡೆ ಕಾಲಿಡಬೇಡ, ಒಂದು ಕಡೆ ಕಾಲು ಜೀವನ ಮಾಡು. ನಿನಗೆ ಆ ಹೊತ್ತು ದೇವವಾಕ್ಯವನ್ನು ಸಾರಿದ ದೈವ ಸೇವಕರನ್ನು ಜ್ಞಾಪಕ ಮಾಡಿಕೊಂಡು ನಿನ್ನ ಮನೆಯಲ್ಲಿ ಕಷ್ಟ ಸುಖಗಳಲ್ಲಿ ಭಾಗಿಯಾದ ದೈವ ಸೇವಕರು ಬೇಕಾ, ಅಥವಾ ಇವತ್ತು ಬಂದು ನಿನಗೆ ಏನೋ ಸಭೆ ಕಟ್ಸ್ಕೊಡ್ತೀವಿ, ಸಭೆ ಮಾಡ್ಕೊಡ್ತೀವಿ ಅಂತ ದೈವ ಸೇವಕರು ಬೇಕಾ? ನಿನ್ನಿಷ್ಟ. ನಾನಂತ ಒತ್ತಾಯ ಮಾಡಲ್ಲ. ಅವ್ರು ಫೋನ್ ಮಾಡಿ ಕೇಳಿದ್ರು, ಸರ್ ಈಗ ಬಂದಿದ್ದಾರೆ, ಈಗ ಬಂದು ನನ್ನ ಮನೆಯಲ್ಲಿ ಹೊರಗೆ ನಿಂತ್ಕೊಂಡು ಒಬ್ಬ ನಮ್ಮ ಸಭೆ ವಿಶ್ವಾಸ ಹಿಂಗ್ ಹೇಳಿದ್ದು ಪಾಸ್ಟ್ ಸಭೆ ಕಟ್ಟಾಗಿಲ್ಲ ಆಗಲ್ಲ, ಅದಕ್ಕೆ ನಾವು ಬೇರೆ ಸಭೆ ಮಾಡ್ಕೊಂಡ್ಬೇಡ ಅಂತ ಹೇಳಿದ್ರು ಅಂತಂದಾಗ ನಾನಂತೆ ಸಂತೋಷ. ಅವ್ರ ಇಷ್ಟ ಬಿಟ್ಬಿಡು, ಯಾವತ್ತೇ ಬಿಟ್ಬಿಟ್ಟಿರಲ್ಲ. ಎಷ್ಟೋ ಜನ ಸೇವಕರು ಬಂದ್ರು, ಬೇರೆ ಬೇರೆ ಬಂದ್ರು, ಅರ್ಧ ಮಾಡಿದ್ರು, 3 ತಿಂಗಳು ಮಾಡಿದ್ರು, 4 ತಿಂಗಳು ಬಿಟ್ಬಿಟ್ರು. ನಿನಗೆ ಯಾರು ಬೇಕು ಅಂತಂದಾಗ ನಾನು ಕೇಳಿದವರು, ನಿನಗೆ ಯಾರು ಬೇಕು? ನನಗೆ ನನ್ನ ಜೊತೆಯಲ್ಲಿ ಯೇಸುವಿನ ಪ್ರೀತಿಯನ್ನು ಸಾರಿದ ನನ್ನ ಸೇವಕನಿಗೆ ಬೇಕು ಅಂತ ಹೇಳಿ ನಾನಂತೆ ಗುಂಪುಗಾರಿಕೆ ಬೇಡ, ಗುಂಪುಗಾರಿಕೆ ಬೇಡ, ಅವ್ರು ಮಾಡ್ತಾರೆ ಮಾಡ್ಕೊಂಡು ಬಿಟ್ಬಿಡು ಅಂತ ಹೇಳಿದೆ. ಆನಂತರ ಇನ್ನೊಬ್ಬರು ಸಾರ್ ಹೀಗೆ ನಿಮ್ ಇಷ್ಟ. ಒಬ್ರು ಫೋನ್ ಮಾಡಿ ಹೇಳುವಾಗ ಏನಪ್ಪ ಹೇಳಿದ್ರು, ಸಾರ್ ಏನೇ ಆಗಲಿ ಆಗ ಡಿಸೆಂಬರ್ ತಿಂಗಳು 18, 19 ಕೂಟಗಳು ಸೇರ್ತಾವ, ಚಿಂತೆ ಮಾಡಬೇಡ್ರಿ, ನಿಮ್ಗೆ ನೀವು ರೆಡಿ ಮಾಡ್ರಿ, ನಾನು ರೆಡಿ ಮಾಡ್ತೀನಿ. ಪ್ರಿಯರೇ, ಕ್ರಿಸ್ತನ ಪ್ರೀತಿ ಕಟ್ಟುತ್ತದೆ ಪ್ರೇಮ, ಸೈತನ ಪ್ರೀತಿ ಮುರಿತದ. ನೋಡುತ್ತೇವೆ ಜನರು ದುಡ್ಡುಗೋಸ್ಕರ ಏನಾದ್ರೂ ಮಾಡ್ತಾರೆ. ಕೆಲವು ಕಡೆ ಸಂಸ್ಥೆ ಹೇಗಿದೆ ಗೊತ್ತಾ, ದುಡ್ಡು ಕೊಟ್ಟು ಸಭೆ ಕೊಡ್ಕೊಳ್ತದೆ, ಸೇವೆ ಮಾಡಕ್ಕೆ ಕೈಗೆ ಆಗಲ್ಲ, ಸೇವೆ ಮಾಡಕ್ಕೆ ಅವರಿಗೆ ಆತ್ಮಗಳ ಭಾರ ಇಲ್ಲ. ಒಂದ್ಸಲ ಒಬ್ಬ ಸರ್ ನಾವು 50 ಜನ ಸಹಿ ಮಾಡಿದ್ರೆ ಸಾಕಂತ ಸರ್, ಅವ್ರಿಗೆ ಜಾಗ ತಿಳ್ಕೊಡ್ತಾರಂತ, ಚರ್ಚ್ ಕಟ್ಸ್ಕೊಡ್ತಾರಂತ. ನಿಮ್ದು ಹೆಂಗಪ್ಪ ಸರ್? ಅವ್ರು ಕೇಳಿದ್ರು, ಒಂದೇ ಕೇಳಿದ್ರು, ಅಲ್ಲಿ ಚರ್ಚ್ ಮುಂದೆ ಇರುವಂತ ಬೋರ್ಡ್ ಇದ್ದಾರೆ, ಮುನ್ಸಿಪಾಲ್ ಚರ್ಚ್ ಬೋರ್ಡ್, ಆ ಬೋರ್ಡ್ ತೆಗೆಯಂತಂದ್ರು. ಅವರು ತೆಗೆದು ಸಹಿ ಮಾಡಮ್ಮ ಅಂತಂದ್ರು. ಆದ್ರೆ ಅಂತ ಹೇಳಿದ್ರು, ನಿಮ್ಗೆ 50,000 ಕೊಡ್ತೀವಿ ಹೇಗೆ ಅಂತ ಹೇಳಿ. ಹಾಗಾದ ನನಗೆ 50,000 ಬೇಡ, ಬೇಕಾದ್ರೆ ನಾನೇ ನಿನ್ ಧೈರ್ಯ ಅಂತ ಚರ್ಚ್ ಕಟ್ಟು, ನಾನು ನಿಮ್ಗೆ 1,00,000 ಕೊಡ್ತೀನಿ ಅಂತ ಹೇಳಿದೆ ಸರ್. ಅವಾಗ ಸಭೆ ಕಟ್ಟೋದ್ರಿಂದ ಅವ್ರು ಹಿಂದೆ ಹೋಗ್ಬಿಟ್ಟು ನೋಡುತ್ತೇವೆ. ದೇವರ ಸನ್ನಿಧಾನದಲ್ಲಿ ಇವತ್ತಿನ ಒಣ ಹೆಮ್ಮೆಯಿಂದ ನಾವಿರಬಾರ್ದು. ಒಣ ಹೆಮ್ಮೆಯಿಂದಾಗಲಿ ನೋಡುತ್ತೇವೆ, ಸ್ವಂತದ ನಾವು ಸ್ವಗೌರವದಿಂದ ಇರಬಾರ್ದು, ಗೌರವದಿಂದ ಇರಬಾರ್ದು, ಪಕ್ಷಪಾತ ಇರಬಾರ್ದು. ಯಾಕಂದ್ರೆ ನಿಮಗೆ ಹೇಳ್ತ ಕ್ರಿಸ್ತ ಯೇಸುವಿನ ಮನಸ್ಸು ನಿಮಗೆ ಇರಲಿ. ಯೇಸು ಕ್ರಿಸ್ತನ ಮನಸ್ಸು ಎಂತದಪ್ಪ? ಕಳೆದ 4 ವಾರಗಳಿಂದ ಕೇಳ್ತಾ ಇದ್ದೇವೆ ಅನೇಕ ವಿಷಯಗಳು. ಇವತ್ತು ಯೇಸು ಕ್ರಿಸ್ತನ ಮನಸ್ಸು ಎಂತದ್ದು ಎಂಬುದಾಗಿ ಕೆಲವು ವಿಷಯ ನೋಡಿಕೊಂಡು ನಾವು ಇದನ್ನು ಮುಗಿಸುವಂತ. ಇಲ್ಲಿ ಹೇಳ್ತಾ ಕ್ರಿಸ್ತ ಯೇಸುವಿನ ಮನಸ್ಸು ನಿಮ್ಮಲ್ಲಿ ಕೂಡ ಇರಲಿ. ಆತನು ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿಸಮಾನನಾಗಿದ್ದಾರೆಂಬ ಅಮೂಲ್ಯವಾದ ಪದವಿಯನ್ನು ಬಿಡಲನ್ನು ಎಣಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯನಾದನು. He himself empty ಅಂತ ಡಿವಿಷನ್ ತನ್ನನ್ನು ತಾನು ಬರೆದು ಮಾಡಿಕೊಂಡನು. ನೋಡ್ತೇವೆ, ಆತನು ದೇವರಾಗಿದ್ದರೂ ಕೂಡ, ದೇವ ಸ್ವರೂಪನಾಗಿದ್ದರೂ ಕೂಡ ಮನುಷ್ಯನಿಗೆ ಆತನು ಅದೃಶ್ಯನಾದನು. ನೋಡ್ತೇವೆ ವಾಕ್ಯ ಅಥವಾ ಮನುಷ್ಯನ ಆಕಾರದಲ್ಲಿ ಮನುಷ್ಯನಿಗೆ ಅದರ ಹೋಲಿಕೆಯಾಗಿ ಹುಟ್ಟಿ ಬಂದಂತೆ ಮನುಷ್ಯನಾಗಿ ಮೇಲಿಂದ ಹೇಳಿಲ್ಲ. ನನ್ನ ಮನುಷ್ಯನನ್ನು ಕ್ಷಮಿಸುವುದಕ್ಕೋಸ್ಕರ, ನನ್ನ ಮನುಷ್ಯ ಸರಿಪಡಿಸೋದಕ್ಕೋಸ್ಕರ ಆತನು ಮನುಷ್ಯನಾಗಿ ಬಂದ. ನನ್ನ ಒಂದು ಆಲವೆತ್ತಿ ನನ್ನಂತೆ ಲೋಕಕ್ಕಂತನು ಬಂದವನಾಗಿದ್ದಾನೆ. ನೋಡುತ್ತೇವೆ ಮೊದಲನೇ ಪೇತ್ರ 4ನೇ ಅಧ್ಯಾಯ 1ನೇ ವಚನದಲ್ಲಿ ಕೆಲವು ಮಾತುಗಳು ಪೇತ್ರನ ಬರೆದ ಪತ್ರಿಕೆ 4:1.
ಶರೀರದಲ್ಲಿ ಬಾಧೆ ಪಟ್ಟದರಿಂದ ನೀವು ಸಹ ಆತನಿಗಿಂತ ಆತನು ಹಿಡಿದಿರುವಂತಹ ಭಾವವನ್ನೇ ನೋಡುತ್ತೇವೆ. ಕ್ರಿಸ್ತನು ಶರೀರದಲ್ಲಿದ್ದಾಗ ಬಾಧೆ ಅನುಭವಿಸಿದ, ಕಷ್ಟ ಅನುಭವಿಸಿದ, ಅವಮಾನ ಅನುಭವಿಸಿದ. ಆದರೂ ಮಾತ್ರ ಹೇಳ್ತಾನೆ. ಮತ್ತಾಯ ಸುವಾರ್ತೆ 11ನೇ ಅಧ್ಯಾಯ 29ನೇ ವಚನ. ಮತ್ತಾಯ 11:29. ಅದರ ಮನಸ್ಸಿಂದ ನೋಡ್ರಿ. ನಾನು ಸಾತ್ವಿಕನು. ಯಾರಂತ? ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ಸಾಕು ನೋಡುತ್ತೇವೆ. ವಾಕ್ಯ ನಾನು ಸಾತ್ವಿಕನು, ನಾನು ಕಲಿಯಲಿಕ್ಕೆ ಕಾಣಲ್ಲ. తెలుగు ಹೇಳ್ತ నేను సాత్వికుడను దీన మనసు గలవాడను కనుక మీ మీద నా కాడి ఎత్తుకొని నా యుద్ధ నేర్చుకునుడి. వాక్యంత నన్ను నేను సాత్వికుడను కనుక నన్ను నేర్చుకోండి. శాంత స్వభావం ఉన్నవను, ಕ್ರಿಸ್ತನ ಮನಸ್ಸು ಎಂತದ್ದು? ಬಾಧೆಗಳಲ್ಲಿ ಕೂಡ, ಕಷ್ಟಗಳಲ್ಲಿ ಕೂಡ, ಕಣ್ಣೀರಲ್ಲಿ ಕೂಡ ಆತನ ಮನಸ್ಸು ಎಂತ ಗೊತ್ತಾ? ಆತನು ಸಾತ್ವಿಕವಾದ ಮನಸ್ಸು. ಕ್ರಿಸ್ತನ ಮನಸ್ಸು ಎಂತದ್ದು ಗೊತ್ತಾ? ಅದು ನೋಡುತ್ತೇವೆ. ಆತನ ಮನಸ್ಸು ಎಂತದ್ದು? ಬಿಟ್ಟುಕೊಡುವ ಮನಸ್ಸು. ಆತನ ಮನಸ್ಸು ಎಂತ ಗೊತ್ತಾ? ಬಿಟ್ಟುಕೊಡಲು. ನನ್ನ ದೇವರು ಅಲ್ಲೇ ಕೂತ್ಕೊಂಡಿಲ್ಲ. ಮನುಷ್ಯನಿಗೋಸ್ಕರ ಆತನ ಮಾನವನಾಗಿ ಬರಬೇಕಾಗಿ ಬಿಟ್ಟುಕೊಂಡನು. ನೋಡುತ್ತೇವೆ. ಯೇಸು ಸ್ವಾಮಿಯಂತ ಮನಸ್ಸು ಗೊತ್ತಾ? ಅದು ವಿಧೇಯತೆಯ ಮನಸ್ಸು. ಯೇಸು ಸ್ವಾಮಿಯಂತ ಮನಸ್ಸು ಗೊತ್ತಾ? ಅದು ಬಿಟ್ಟುಕೊಳ್ಳುವ ತ್ಯಾಗದ ಮನಸ್ಸು, ಬಿಟ್ಟುಕೊಡುವ ಮನಸ್ಸು, ವಿಧೇಯತೆಯ ಮನಸ್ಸು. ಯೇಸು ಕ್ರಿಸ್ತನ ಮನಸ್ಸು ಸಹಿಸಿಕೊಳ್ಳುವ ಮನಸ್ಸು. ಮೊದಲನೇ ಪೇತ್ರ 2:20 ನೋಡಿ. ಫಸ್ಟ್ ಪೀಟರ್ 2:21. ಮೊದಲನೇ ಪೇತ್ರ 2:21. ಕ್ರಿಸ್ತು ಕೂಡ మీ కొరకు బాధపడి మీరు ఆయన అడుగులను నడచాలని నడుచుకున్నట్లు మీకు మాదిరిగా. చూడండి ನೋಡಿ, ಕ್ರಿಸ್ತನು ಕೂಡ ನಮಗಾಗಿ ಬಾಧೆ ಅನುಭವಿಸಿದ್ದಾನೆ. ಇವತ್ತು ಕೆಲಸ ಬಾಧೆಗಳು ಬರುವಾಗ, ಕಷ್ಟಗಳು ಬರುವಾಗ ನನಗೆ ಆದರೆ ಈ ಬಾಧೆಗಳನ್ನು ನಾವು ಕೂಡ ಇದಾಗಿರಬೇಕು. ಯೋಹಾನನ ಸುವಾರ್ತೆ 13:15. ಯೋಹಾನನ ಸುವಾರ್ತೆ 13:15. నేను మీకు చేసిన ప్రకారము మీరు చేయవలనని నేను మీకు మాదిరిగా ఇలాగా ನೋಡಿ. ನಾನು ಯಾವ ವಿಧವಾಗಿ ನಡ್ಕೊಂಡನು, ನೀವು ಕೂಡ ಆ ವಿಧವಾಗಿ ಇರಬೇಕೆಂಬುದನ್ನು ಮಾದರಿ ಮಾಡಿದ್ದೇನೆ. ಆದ್ರೆ ಏನು ಮಾಡಿದ್ರು ಕೂಡ ಅದನ್ನು ಮಾದರಿಯಾಗಿ ಮಾಡಿಕೊಟ್ಟಿದ್ದಾನೆ. ಅದರ ಮಾದರಿ ನಮ್ಮ ಜೀವನಕ್ಕೆ ಅದು ನಮ್ಮ ಮಾದರಿಯಾಗಿದ್ದಾನೆ. ಮಾದರಿಕರವಾದ ಜೀವಿತ ನಾವು ಜೀವಿಸ್ತೇವೆ. ಕ್ರಿಸ್ತ ಯೇಸುವಿನ ಮನಸ್ಸು ಗೊತ್ತಾ? ತಗ್ಗಿಸಿಕೊಳ್ಳುವ ಮನಸ್ಸು. ಕ್ರಿಸ್ತನಲ್ಲಿರುವಂತಹ ಕೂಡ ಹಾಗೆ ತಗ್ಗಿಸಿಕೊಂಡ ಮನಸ್ಸುಗಳವರಾಗಿರಬೇಕು. ಕ್ರಿಸ್ತ ಯೇಸುವಿನ ಮನಸ್ಸು ತ್ಯಾಗದ ಮನಸ್ಸು. ಕ್ರಿಸ್ತನಲ್ಲಿ ಇರುವಂತಹ ಕೂಡ ತ್ಯಾಗ ಮಾಡುವಂತರಾಗಿರಬೇಕು.
ಯಾರಿಗೈತೆ ಈ ಕ್ರಿಸ್ತನ ಮನಸ್ಸು? ನೋಡಿ, ಮತ್ತಾಯ ಸುವಾರ್ತೆ 16ನೇ ಅಧ್ಯಾಯ 14ನೇ ವಚನ. 24ರಿಂದ 26. ಮತ್ತಾಯ ರಚಿಸಿದ ಸುವಾರ್ತೆ 16వ అధ్యాయము 24 నుంచి 26 వరకు. మತ್ತಾయి రచిసిన సువార్త 16 24 నుంచి 26 వరకు. ఒక మనుషుడు లోకమంతయు సంపాదించుకొనెను, తన ప్రాణము పోగొట్టుకుంటే అతనికి ఏమి ప్రయోజనము? ఒక మనుషుడు తన ప్రాణానికి ప్రతిగా నేనేమి ఇయ్యగలడు? మనుష్య కుమారుడు తన తండ్రి మహిమ గలవాడై తన దూతలతో కూడా రాబోచున్నాడు. తప్ప అప్పుడు ఆయన ఎవని క్రియల చొప్పున వానికి ప్రతిఫలం ఇచ్చును. చూడండి, ಯಾರ ಕ್ರಿಯೆಗೆ ಅನುಸಾರವಾಗಿ ಪ್ರತಿಫಲ ದೇವರು ನಮ್ಮ ಕ್ರಿಯೆಗೆ ಅನುಸಾರವಾಗಿ ದೇವರು ಪ್ರತಿಫಲ ಕೊಡ್ತಾರೆ. ನಮ್ಮ ಜೀವನಕ್ಕೆ ಅನುಸಾರವಾಗಿ ನಮಗೆ ದೇವರು ಪ್ರತಿಫಲ ಕೊಡ್ತಾನೆ. ಇನ್ನು ಏನ್ ಮಾಡ್ತಾರೆ ದೇವರು ಗೊತ್ತುಂಟು. ಕ್ರಿಸ್ತ ಈಶ್ವರಂತ ಮನುಷ್ಯನಿಗೆ ಐದ ಇಲ್ಲ ಅಂತ ದೇವರು ಗೊತ್ತುಂಟು. ನನಗೆಲ್ಲ ದೇವರು ಗೊತ್ತು, ನಂದೆಲ್ಲ ದೇವರು ಗೊತ್ತು, ಅವ್ರಿಗೆಲ್ಲ ದೇವರು ಗೊತ್ತುಂಟು. ಕ್ರಿಸ್ತ ಯೇಸುವಿನ ಮನಸ್ಸು ನಮ್ಮಲ್ಲಿ ಇದೆಯಾ ಎಂಬುದನ್ನು ನಮ್ಮನ್ನ ಪ್ರಶ್ನೆ ಮಾಡೋದಕ್ಕೆ ಕ್ರಿಸ್ತ ಯೇಸುವಿನ ಗುಣಲಕ್ಷಣಗಳು ಇದೆಯಾ ಎಂಬುದನ್ನು ನನ್ನ ಪ್ರಶ್ನೆ ಹಾಕೋದು. ಪೇತ್ರ ಬರೆದ ಪುಸ್ತಕ 1 ಪೇತ್ರ 3ನೇ ಅಧ್ಯಾಯ 18ನೇ ವಚನ. 1 ಪೇತ್ರ 3:18. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು. ನೋಡುತ್ತೇವೆ, ಯೇಸು ಸ್ವಾಮಿ ಶರೀರಧಾರಿಯಾಗಿ ಮನುಷ್ಯನಿಗೆ ಮಾದರಿಯಾಗಿದ್ದಾನೆ. ಆತನು ಸಾಯ್ತೀನಿ ಅಂತ ಹೇಳಿಲ್ಲ, ಆತನು ಸತ್ತು ಮನುಷ್ಯರಿಗೆ ಮಾದರಿಯಾಗಿದ್ದಾನೆ. ಇವತ್ತು ನಾವು ಏನಾಗಬೇಕು? ನಾವು ಕೂಡ ಸತ್ತು ಮನುಷ್ಯರಿಗೆ ಮಾದರಿ ಆಗ್ಬೇಕು. ಎಲ್ಲಾ ವಿಷಯಗಳು ಸಾಯ್ಬೇಕು, ಕ್ರಿಸ್ತನಿಗೋಸ್ಕರ ಸಾಯ್ಬೇಕು. ಒಂದು ಆತ್ಮ ಗೆಲ್ಲುವುದಕ್ಕೋಸ್ಕರ ನಾವು ಸಾಯ್ಬೇಕು, ಒಂದು ಆತ್ಮ ಪರಲೋಕ ರಾಜ್ಯಕ್ಕೆ ಸೇರಿಸುವುದಕ್ಕೋಸ್ಕರ ಸಾಯ್ಬೇಕು. ಕ್ರಿಸ್ತನು ಕೂಡ ನಮ್ಮೆಲ್ಲರಿಗೋಸ್ಕರ ಸತ್ತಿದ್ದಾನೆ. ವಾಕ್ಯ ಹೇಳ್ತಾ ಆತನು ತನ್ನನ್ನು ಬರೆದು ಮಾಡಿಕೊಂಡವನಾಗಿ ದಾಸನ ರೂಪ ನರವತಾರವೆತ್ತಿ ಬಂದಿದ್ದಾನೆ. ನರವತಾರವೆತ್ತಿ ಬಂದು ನರನಿಗೋಸ್ಕರ ನರನಂತೆ ಶಿಲುಬೆಗೆ ತನ್ನ ಪ್ರಾಣವನ್ನು ನರನು ಏನಾಗಿರ್ಬೇಕು? ನರನು ಕೂಡ ಇನ್ನೊಬ್ಬ ನರನಿಗೋಸ್ಕರ ಪ್ರಾಣ ಕೊಡುವ ಹಾಗೆ ನಾವಿದೆ. ಕ್ರಿಸ್ತ ಯೇಸುವಿನ ಮನಸ್ಸನ್ನು ಗೊತ್ತಾ? ತ್ಯಾಗದ ಮನಸ್ಸು. ತ್ಯಾಗ ಮಾಡೋದು ಹೇಳಿಲ್ಲ, ಆತನೇ ತ್ಯಾಗವಾಗಿದ್ದಾನೆ. ಬಲಿ ಕೊಡೋದಕ್ಕಿಲ್ಲ, ಆತನೇ ಬಲಿಯಾಗಿದ್ದಾನೆ. ಆತನೇ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿ ತೋರಿಸಿದ್ದಾನೆ. ಅದಕ್ಕೆ ಹೇಳ್ತಾ ಕ್ರಿಸ್ತ ಯೇಸುವಿನಲ್ಲಿರುವಂತಹ ಮನಸ್ಸು ನಿಮ್ಮಲ್ಲಿರಲಿ. ಅದು ದೇವ ಸ್ವರೂಪನಾಗಿದ್ದರೂ ಕೂಡ ತನ್ನ ಕಡಿಮೆ ಮಾಡಿಕೊಂಡಿದ್ದಾನೆ. ಮತ್ತು ಅನೇಕರು ತಮ್ಮ ತಾವು ಬದಲು ಮಾಡಿಕೊಳ್ಳುತ್ತಿಲ್ಲ, ತಮ್ಮ ತಾವು ಖಾಲಿ ಮಾಡಬೇಕಿಲ್ಲ. ತಮ್ಮ ತಾವು ಇವತ್ತು ನೋಡುತ್ತೇವೆ, ಅನೇಕರು ಹೆಚ್ಚಿಸಿಕೊಳ್ತಾರೆ ಹೊರತು ಭರ್ತಿ ಮಾಡಿಕೊಳ್ಳೋದಿಲ್ಲ. ಆದರೆ ಹೆಚ್ಚಿಸಿಕೊಳ್ಳೋದ್ರಿಂದ ಏನಾಯ್ತು? ಹೋದ್ರಿ, ಅದೇ
ತಗ್ಗಿಸಿಕೊಳ್ಳೋದ್ರಿಂದ ಏನಾಗುತ್ತೆ? 8ನೇ ವಚನ, ಫಿಲಿಪ್ಪಿ 2ನೇ ಅಧ್ಯಾಯ 8ನೇ ವಚನ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತವಾದ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿ. ನೋಡ್ರಿ, ಎಲ್ಲ ಹೆಸರುಗಳಿಗಿಂತ ಆತನು ತಗ್ಗಿಸಿಕೊಂಡು ಮಾದರಿಯಾಗಿದ್ದಾನೆ. ಇವತ್ತು ಕೆಲವು ಜನ ಹೆಣ್ಮಕ್ಳು ಗಂಡ್ಮಕ್ಳು ತಗ್ಗಿಸ್ಕೊಳ್ಳೋದಿಲ್ಲ, ಕೆಲವು ಜನ ಮಕ್ಕಳು ತಗ್ಗಿಸ್ಕೊಳ್ಳೋದಿಲ್ಲ, ಕೆಲವು ಜನ ಶಿಷ್ಯರು ಟೀಚರ್ ವಿದ್ಯಾರ್ಥಿಗಳು ಟೀಚರ್ಗಳನ್ನು ತಗ್ಗಿಸ್ಕೊಳ್ಳೋದಿಲ್ಲ. ವಾಕ್ಯ ಹೇಳ್ತಾ ಹಂಬಲ್ ಯುವರ್ ಸೆಲ್ಫ್, ನೀನು ತಗ್ಗಿಸ್ಕೋ. ಯೇಸು ಸ್ವಾಮಿ ತಗ್ಗಿಸ್ಕೊಂಡ, ಮಾಡದ ಪಾಪವನ್ನು ಇರ್ತ, ತಂದೆಗೆ ವಿಧೇಯನಾದ. ಇವತ್ತು ನಮ್ಮಲ್ಲಿ ಎಂಥ ಸ್ವಭಾವಗಳಿವೆ, ಎಂಥ ಸ್ವಭಾವಗಳಿವೆ. ಕ್ರಿಸ್ತ ಯೇಸುವಿನಲ್ಲಿರುವಂತಹ ಆ ಒಂದು ಗುಣಲಕ್ಷಣವನ್ನಿದೆಯಾ? ಮೇಲೆ ನೀನು ಬರಬೇಕಂತ ಆಶೆ ಪಡ್ತಾ ಇದೆಯಾ? ಮೇಲೆ ಬರಬೇಕಂದ್ರೆ ಮೇಲೆ ಕೆಲಸ ಮಾಡೋದಲ್ಲ, ಕೆಳಗೆ ಕೆಲಸ ಮಾಡಿದ್ರೆ, ಕೆಳಗೆ ನಂಬಿಕಸ್ಥರಾದ್ರೆ ಮೇಲೆ ಬರ್ತೀಯ. ಹಲ್ಲೆಲೂಯಾ. ಚಿಕ್ಕದಲ್ಲಿ ನಂಬಿಕಸ್ಥರಾಗಿರುವವರಿಗೆ ದೊಡ್ಡ ದೇವರು ಕೊಡ್ತಾನೆ. ಚಿಕ್ಕದಲ್ಲಿ ನಂಬಿಕಸ್ಥರಾಗಿದ್ದೀವ, ದೊಡ್ಡ ಹೆಸರು ಹೇಗೆ ಬರ್ತದೆ? ದೊಡ್ಡ ಹೆಸರು ಹೇಗೆ ಬರ್ತದೆ? ಇದು ಕೂಡ ಕಲ್ಕೊಂಡು, ಇದು ಕೂಡ ನಾವು ಏನಾದರೂ ಮಾಡುವಾಗ ಆಲೋಚನೆ ಮಾಡಿ ನಾವು ಮಾಡಬೇಕು. ಇದು ಒಳ್ಳೆದಾ? ನನ್ನ ಜೀವಿತಕ್ಕೆ ಮುಳುವಾ? ಇದು ನಮ್ಮ ಜೀವಿತಕ್ಕೆ ಮುಳುವಾ ಅಥವಾ ಒಳ್ಳೆದಾ ಎಂಬುದಾಗಿ ಆಲೋಚನೆ ಮಾಡಿ ನಾವು ಮಾಡಬೇಕು. ತಂದೆಯ ದೇವರು ಯೇಸು ಕ್ರಿಸ್ತ ಕಳಿಸಿಕೊಡುವಾಗ ಆಲೋಚನೆ ಮಾಡ್ದ, ಯಾರ ಕಳಿಸಿರಿ, ಯಾರ ಕಳಿಸಿರಿ, ಯಾರ ಕಳಿಸಿರಿ? ನ್ಯಾಯಾಧಿಪತಿ ಕಳಿಸಿದ್ದೇನೆ, ಯಾರಿಗಾರ ಕಳಿಸಿದ್ದೇನೆ, ಪ್ರವಾದಿಗ ಕಳಿಸಿದ್ದೇನೆ, ನೋಡುತ್ತೇವೆ ಎಲ್ಲಾ ಜನ ಕಳಿಸಿದ್ದೇನೆ, ಆದರೂ ಯಾರು ಜನರನ್ನು ಮಾತುಗಳಿಲ್ಲ. ಯಾರು ಕಳಿಸಿರಿ? ಯಾರು ಕಳಿಸಿರಿ ಎಂಬುದಾಗಿ ತನ್ನನ್ನು ತಾನೇ ಮಗನ ಸ್ವರೂಪವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಅಥವಾ ಮನುಷ್ಯನಂತೆ ಬಂದು ಮನುಷ್ಯನಿಗೋಸ್ಕರ ಅಥವಾ ಬಲಿಯಾಗಿದ್ದಾನೆ. ಹಲ್ಲೆಲೂಯಾ. ಆದ್ರೆ ಬಲಿಯಾಗಿದ್ದಕ್ಕೋಸ್ಕರವೇ ಆಕೆ ಹೇಳ್ತಾ ಇದ್ದಾನೆ, ಮರಣವನ್ನು ಹೊಂದುವಷ್ಟು ಒಂದು ವಿಧೇಯನಾದನು, ಮರಣವನ್ನು ಹೊಂದಿದನು. ಇವತ್ತು ನೀವು ವಿಧೇಯನಾದರೆ, ನೀವು ಸರಿಪಡಿಸಿಕೊಂಡ್ರೆ ದೇವರು ಉನ್ನತದ ಪದವಿ ಇದ್ದಾನೆ, ಉನ್ನತದ ಪದವಿ. ನೋಡ್ರಿ, ಗೌರ್ಮೆಂಟ್ ಎಂಪ್ಲಾಯ್ಗಳು ಕೆಲವು ಜನ ಬೇರೆನೆ ಲಂಚ ಅಂತ ಕೊಟ್ಟಾಗಿಲ್ಲ. ಯಾಕೆ ಗೊತ್ತಾ? ಅವರು ಲಂಚ ತಂದುಕೊಂಡ್ರೆ ಸಿಗಿಬಿದ್ರಿನ ಡಿ ಪ್ರಮೋಷನ್, ಅವ್ರಿಗೆ ಪ್ರಮೋಷನ್ ಬರೋದಿಲ್ಲ. ಇವ್ರು ಲಂಚ ತಂದುಕೊಂಡಿದ್ದಾನೆ ಅಥವಾ ತಪ್ಪು ಮಾಡಿದ್ರೆ ಎಂಬುದಾಗಿ ಸೀಲ್ ಬೀಳ್ತಾರೆ. ಕೆಲವು ಸಾರಿ ನೋಡ್ತೇವೆ, ಅವರು ಕೇಸ್ ಇದ್ರೆ ಕೂಡ ಅವ್ರಿಗೆ ಪ್ರಮೋಷನ್ ಬರೋದಿಲ್ಲ, ಭಯಬೀಳ್ತಾರ. ಇವತ್ತು ನಾವು ಏನೋ ರಕ್ಷಣೆ ಹೊಂದಿಕೊಂಡಿದ್ದೇವೆ, ಕ್ರಿಸ್ತನಲ್ಲಿ ನಾವಿದ್ದೇವೆ, ಆದ್ರೆ ನಾವು ಹೇಗೆ ಜೀವನ ಮಾಡ್ತೇವೆ? ಪರಲೋಕ ಸಂಸ್ಥಾನದವರಾಗಿದ್ದೇವೆ. ಪರಲೋಕ ದೇವರ ಮುಂದೆ ನಾವಿರುವಾಗ ನಮ್ಮ ಜೀವನ ಹೇಗಿದೆ ಆಲೋಚನೆ ಮಾಡೋದು. ಬಾಧೆಗಳ ಹಿಂದೆ
4:13. బాధల వెనుక ఏముంది? ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲ್ಗಾರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿತ್ಯಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮ ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ಹಲ್ಲೆಲೂಯಾ. ನಿಮ್ಮಲ್ಲಿ ಯಾರಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಾಕ್ರಮಗಳಲ್ಲಿ ತಲೆ ಹಾಕುವವನು ಆಗಿದ್ದು ಶಿಕ್ಷಾಪತನಾಗಬಾರದು. ಆದರೆ ಕ್ರೈಸ್ತನಾಗಿ ಬಾಧಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಲ್ಲೇ ಕ್ರೈಸ್ತನು ಎಂಬುದಾಗಿ ದೇವರು ಕನಪಡಿಸಬೇಕು. ಕೆಲವು ಜನ ಹೇಳೋದಿಲ್ಲ ನಾನು ಕ್ರೈಸ್ತರ ಎಂಬುದಾಗಿ. ಕೆಲವು ಜನ ಕ್ರೈಸ್ತರು ಅಂತ ಹೇಳೋಕೆ ನಾಚಿಕೆ. ಇಲ್ಲಪ್ಪ ಒಂದು 5 ವರ್ಷ ಹೋಗಿ ಅಷ್ಟೇ, ನನಗೆ ದೇವ್ರು ನಂಬಿಲ್ಲ, ಕ್ರಿಶ್ಚಿಯನ್ ಅಲ್ಲ ನಾನು. ಒಂದು ದಿನ ನೋಡ್ತೇವೆ ಕ್ರಿಸ್ತನಿಗೋಸ್ಕರ ಬರುವಂತ ನಾನಾ ಬಾಧೆಗಳು, ಕಷ್ಟಗಳಲ್ಲಿ ಕೂಡ ಆ ಹೆಸರು ನಿಮಿತ್ತವೇ ಧೈರ್ಯವಾಗಿ ನಾವು ಅದನ್ನು ಎದುರಿಸಬೇಕು. ಧೈರ್ಯವಾಗಿ ಎದುರಿಸಬೇಕು. ಯೇಸು ಸ್ವಾಮಿ ಸಾತ್ವಿಕನು, ದೀನ ಮನುಷ್ಯನು, ತನ್ನ ಬರದಿ ಮಾಡಿಕೊಂಡವನಾಗಿ, ತಗ್ಗಿಸಿಕೊಂಡವನಾಗಿ ಮನುಷ್ಯರಿಗೆ ಆತನು ನೋಡ್ತೇವೆ ಮಾದರಿಯಾಗಿದ್ದಾನೆ. ಇವತ್ತು ನೀವು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು. ಇನ್ನೊಬ್ಬರಿಗೆ ಮಾದರಿ ಜೀವಿತ. ಇವತ್ತು ನಮ್ಮ ಜೀವಿತ ಹೇಗಿದೆ? ಹೇಗಿದ್ದೀವಿ? ನಾನು ಮಾದರಿ ಅಂತ ಹೇಳ್ಕೊಂಡು ನಾನು ಮಾದರಿ ಆಗಿದ್ದಲ್ಲ. ನನಗೆ ಯಾರು ನನ್ನ ಕೊಟ್ಟು ಎಷ್ಟು ಮಾದರಿ ಕೊಟ್ಟಿರ್ತಾರ. ಸ್ವಭಾವವನ್ನು ತಿಳ್ಕೊಬೇಡ, ಡಬ್ಬ ಕೊಚ್ಕೊಳ್ಳೋಣ ನಿಂಗೆ ಎಂಬುದಾಗಿ. ಆದರೆ ನಿನ್ನ ಮಾರ್ಪಟ್ಟಿನ ಜೀವಿತ, ಬದಲಾವಣೆ ಜೀವಿತ ಕ್ರಿಯೆಗಳ ಮೂಲಕ ಜನರಿಗೆ ಗೊತ್ತಾಗಬೇಕು. ಹಲ್ಲೆಲೂಯಾ. ಅನೇಕರು ಶರೀರ ವಿಷಯದಲ್ಲಿ ಮಾದರಿಯಾಗಿರಲಿಲ್ಲ, ಶರೀರ ವಿಷಯದಲ್ಲಿ ಮಾದರಿಯಾಗಿರಲಿಲ್ಲ. ಅದಕ್ಕಾಗಿಯೇ ನೋಡ್ತೀವಿ ಇನ್ನೊಬ್ಬರ ದೇವರಿಗೆ ಕಾಟಕ್ಕೆ ದೂರ. ಒಂದ್ಸಾರಿ ಒಬ್ಬ ವಿಶ್ವಾಸರೆಲ್ಲರೂ ಮಲಗಿದ್ದು, ಮಲಗಿದಾಗ ರಾತ್ರಿ ಬಂದು ಮಲಗಿದ್ದು, ಬೆಳಗ್ಗೆ ಬಂದು ಆಕೆ ಎದ್ದು ಹೋಗಿ ನೋಡ್ತೀವಿ. ಆಕೆಯ ಮಲಗಿದ ಹಾಸಿಗೆ ಪಕ್ಕದಲ್ಲಿ ಗಸ್ಬುಡಿ ಕೊಟ್ಟ ಇದೆ. ಏನಿದೆ? ನಾವು ಎಂತ ಜೀವಿತವನ್ನು ಇನ್ನೊಬ್ಬರು ಆಗ್ತಾ ಇದ್ದೇವೆ, ಎಂತ ಜೀವಿತ ಆಗ್ತಾ ಇದೆ. ಎಷ್ಟು ಹೇಳ್ತಾರೆ ವಿಶ್ವಾಸಗಳು ಅವಿಶ್ವಾಸ ಹೀನವಾಗಿದೆ. ಒಬ್ಬ ಸಹೋದರಿ ಕ್ರಿಸ್ತನ ತೀರ್ಕೊಡೋದು ಕ್ರಿಸ್ತನಲ್ಲಿ. ಆಕೆಗೋಸ್ಕರ ಮಕ್ಕಳು ಪ್ರಯಾಸ ಪಟ್ಟಿದ್ದಾರೆ, ಸಭೆಯಾಗಿ ನಾವು ಪ್ರಯಾಸ ಪಟ್ಟಿದ್ದೇವೆ, ಎಲ್ಲವೂ ಹೇಳಿದೆ. 1 ತಿಂಗಳ ಕಾಲ ಸಭೆಯಲ್ಲಿ ಇಟ್ಕೊಂಡಿದ್ದೇವೆ ಕೇವಲ ಆ ಬೂದಿಗೋಸ್ಕರ. ಅದಕ್ಕೋಸ್ಕರ ಆ ಬೂದಿಗೋಸ್ಕರ, ಆ ತಿಕ್ಕಗೋಸ್ಕರ ಇಲ್ಲಿದ್ರೆ ಬೇಡ ಮುದೇಗ ಅಂತ ಹೇಳಿ ಏನೋ ಮಗ ಹೊಡೆದ ಅಂತ ಹೇಳಿ ಸಗಣೆ ಬಿಟ್ಟು ಹೋಗ್ಬೋದು. ಕೂತ್ಕೊಂಡು ಲಾಸ್ಟಿಗೆ ತನ್ನ ಜೀವಿತವನ್ನು ಸರಿಪಡಿಸಿಕೊಂಡೆ ದೇವರು ಜೀವಿಸಿದ್ದಾಳೆ, ಕ್ರಿಸ್ತನ ಮಗಳಾಗಿದ್ದಾಳೆ. ಕ್ರಿಸ್ತನಿಗೋಸ್ಕರ ತ್ಯಾಗ ಮಾಡಲಿಕ್ಕೆ ಸಿದ್ಧ ಇಲ್ಲ, ಜೀವನವನ್ನು ಸರಿಪಡಿಸಲಿಕ್ಕೆ ಸಿದ್ಧ ಇಲ್ಲ. ಶರೀರದಲ್ಲಿ ಸರಿಯಾಗಿರ್ತೀನ ನಿನಗೇನು ಆತ್ಮ ಸರಿಯಾಗಿರ್ತೀಯ? ಹಲ್ಲೆಲೂಯಾ. ಕಾಣುವಂತ ಜನರಿಗೆ ಮಾದರಿ ತೋರಿಸ್ತದೆಯಾ? ಎರಡು ದಿನ ಮಗ ಫೋನ್ ಮಾಡಿ ಸಾರ್ ಫುಲ್ ಚೊಳೆ ಸರ್ ಮನೆಗೆ ಏನಪ್ಪ ಸರ್ ಆಕೆ ಅಡಿಗೆ ಮಾತ್ರ ಗೊತ್ತಾಗಲ್ಲ ಅಂತ ಗೊತ್ತೆ ಕಾಡೆ ಮತ್ತೆ ಇಷ್ಟಪಡ್ತಾರೆ ಸರ್ ಬಿಟ್ಟು ಬಿಡಪ್ಪ ಅದು ಬಿಟ್ಕೊಡು. ದಿವಸ ನಾವು ಹೋಗಿದ್ದೀವಿ,
ಒಬ್ಬರು ಹೊಂದಿಸುವಾಗ ನೋಡ್ತೇವೆ, ಮೂಗರನ್ನು ಹಾಕಿದ್ದಾರೆ, ಬಾಯನ್ನು ಹಾಕಿದ್ದಾರೆ, ಏನು ಎಲ್ಲ ಹಾಕಿದ್ದಾರೆ. ಇಲ್ಲಿ ಕೈಗಳಂತ ಎರಡು ಹಾಕಿದ್ದಾರೆ, ಕೈ ಒಳಗೆ ಹೋಗ್ತಾ ಇದೆ, ಹೊಟ್ಟೆ ಒಳಗಡೆಯಿಂದ ಟ್ಯೂಬ್ ಒಳಗಡೆ ಆ ಟ್ಯೂಬ್ ಹತ್ರ ಒಂದು ಸಿರಪ್ ಮಾಡಿದ್ದಾರೆ, ಅಂದ್ರೆ ಒಂದು ಗ್ಲೂಕೋಸ್ ಬಾಟಲ್ ಇದೆ, ಖಾಲಿ ಬಾಟಲ್. ಆ ಬಾಟಲ್ ಇದ್ದಾರೆ, ಆ ಬಾಟಲ್ ತುಂಬಾ ಏನಿದೆ ಗೊತ್ತಾ, ಒಳಗೆ ಒಂದು ಕಫನಲ್ಲಿ ನೋಡಿ ಏನಂದ್ರೆ ನಾನು ನೋಡ್ತಾ ಇದ್ದಾರೆ ಎಲ್ಲ ಎಲ್ಲವೂ ತಿಕ್ಕಿ 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 ಒಳಗೆ ಕರಳುಗಳಲ್ಲಿ ಏನಾಗಿದೆ ಗೊತ್ತಾ, ಇದಾಗಿದೆ. ನೀರಿನಂಶ ಇಲ್ಲ, ನೀರಿನಂಶ ಕೊನೆಗೆ ಡಾಕ್ಟರ್ಸ್ ಎಲ್ಲ ಹೇಳಿದ್ರು, ಡಾಕ್ಟರ್ಸ್ ನಮ್ಮ ಕೈಲಿ ಆಗಲ್ಲ. ನೋಡ್ತೀವಿ, ನಾನು ಸ್ವಲ್ಪ ಹಿಂದೆ ಹೋಗುವಾಗ ನಾನು ನೋಡ್ತಿದ್ದೆ, ಹೇಳ್ತಿದ್ದೆ ಯಾರು ಕಳಿಸಿದ್ದು, ಯಾರು ಕಳಿಸ್ತಾರಲ್ಲ, ಅವ್ರ ಅಮ್ಮ ಇವ ಕಳ್ಸಲ್ಲ, ಈ ಮಗ ಕಳ್ಸ, ಮಗ ಕಳ್ಸಲ್ಲ, ಮಗಳೇ ತಾಯಿ ಕೊಡ್ತಾರೆ ಸುದ್ದಿನ, ಮಗಳೇ ತಾಯಿಗೆ ಅತ್ತಕ್ಕೆ ಏನಾಗಲ್ಲ. ಶರೀರ ದಾರಿಯಾಗಿದ್ದಾಗ ನಾವು ಶರೀರ ವಿಷಯಗಳಲ್ಲಿ ನಾವು ಎಷ್ಟು ಜಾಗರೂಕರಾಗಿ ನಾವು ಇರ್ತಾ ಇದ್ದೇವೆ ಎಂಬುದನ್ನು ನಮ್ಮ ಪ್ರಶ್ನೆ. ಯೇಸು ಸ್ವಾಮಿ ಶರೀರಧಾರಿಯಾಗಿ ಅದನ್ನು ಏನ್ ಮಾಡಿದ್ದಾನೆ, ಅದ್ರ ಮೇಲೆ ಕಲ್ಲನ್ನು ಕೂತ್ಕೊಂಡು ಸಿಂಹಾಸನ ಕೂತ್ಕೊಂಡು ಹೆಸರು ನಾನು ಅರ್ಥ ಕೊಡ್ತೇನೆ ಅಂತ ಹೇಳ್ದ. ಏನಾಗಿದ್ದಾರೆ, ಅದನ್ನು ಬಿಟ್ಟು ಆ ಸಿಂಹಾಸನವನ್ನು ಬಿಟ್ಟು ನನಗೋಸ್ಕರ ಇಳಿದಿದ್ದಾನೆ. ಇಳಿತೇನೆ ಇವತ್ತು, ನಾವು ಇಳಿತೇವೆ. ನಮಗೆ ಇಳುವರಿಗೆ ಚಿಂತೆ ಇದೆಯಾ? ಎಷ್ಟು ನಾವು ಇಳಿತಾರೆ ದೇವರಿಗೋಸ್ಕರ, ಎಷ್ಟು ನಾವು ಇಳಿದಾಗ ಕ್ರಿಸ್ತನಿಗೋಸ್ಕರ. ಎಲ್ಲ ಗೊತ್ತು, ನಿಮ್ ಸಭೆಗೆ ಎಲ್ಲ ಗೊತ್ತಾನೆ, ನಂತೆಗೆ ಮತ್ತೆ ಆಗಿಸ್ಕೊಳ್ತಾಳೆ ಆಗ್ತಿರ್ತಾಳೆ. ಕ್ರಿಸ್ತ ಯೇಸುವಿನ ಮನಸ್ಸು ಮಾದರಿ ಜೀವಿತ ನಮ್ಮಲ್ಲಿ ಇದೆಯಾ ಆಲೋಚನೆ. ಕಳೆದ 3 ವಾರ ಸೀರಿಸಿದ್ದು ನಾನು, ಯಾಕಂದ್ರೆ ಮುಂದಿನ ವಾರದ ಬೇರೆ ತಗೊಂಡಾಗಿ ನಾನು ಮುಗಿಸ್ತಾ ಇದ್ದೀನಿ. ನಿನ್ನಿಂದಲೇ ದೇವರಿಗೆ ಗೌರವ ಬರ್ತಾ ಇದೆ, ನಿನ್ನಿಂದಲೇ ದೇವರಿಗೆ ಅವಮಾನ ಆಗ್ತಾ ಇದೆ. ನೀನು ಏನ್ ಮಾಡ್ತೀಯ ನಿನಗೆ ಹಲ್ಲೆಲೂಯಾ. ಈ ಸಮಯದಲ್ಲಿ ಕೊನೆಯ ವಚನ ಓದಿ ನಾವು ಮುಗಿಸೋಣ. ಕೊನೆಯ ವಚನ ಮೊದಲ ಕೊರಿಂಥಿ 12:24. ರೋಮಪುರದವರ ಪತ್ರಿಕೆ 14:19. ಈ ವಚನಗಳು ಜ್ಞಾಪಕ ಮಾಡಿಕೊಂಡು ಮುಗಿಸುತ್ತಾರೆ. ಮೊದಲ ಕೊರಿಂಥಿ 10:24, ರೋಮ 14:19. ಪ್ರತಿಯೊಬ್ಬನು ತನ್ನ ಹಿತವನ್ನು ಚಿಂತಿಸದೆ ಪರಹಿತನನ್ನು ಚಿಂತಿಸಲಿ. ಮಾಂಸದ ಅಂಗಡಿಯಲ್ಲಿ ಮಾರುವಂತದ್ದು ಏನಾದರೂ ಅದನ್ನು ಮನಸ್ಸಾಕ್ಷಿಯಲ್ಲಿ ಸಂಶಯ ಹುಟ್ಟಿಸುವಂತೆ ವಿಚಾರ ಮಾಡದೆ ತಿನ್ನಿರಿ. ನೋಡಿ, ಹಾಗೆ ಸರಿ, ತಿನ್ನೋದ್ರ ಬಗ್ಗೆ ಮಾತಾಡ್ತಾರೆ ಇಲ್ಲಿ. ರೋಮಪುರ 14:19. ರೋಮಪುರದ ಪತ್ರಿಕೆ 14:19. ಆದ್ದರಿಂದ ನಾವು ಸಮಾಧಾನಕ್ಕೂ ಪರಸ್ಪರ ಭಕ್ತಿ ವೃದ್ಧಿಗೂ ದೇವರು ಕಟ್ಟಿದ್ದನ್ನು ನೀನು ಆಹಾರದ ನಿಮಿತ್ತವಾಗಿ ಕೆಡವಬೇಡ. ಸಾಕು. ಇಲ್ಲಿ ನೋಡ್ತೇವೆ, ಭಕ್ತಿ ಅಭಿವೃದ್ಧಿಗೆ ಕಾರಣವಾದ ಭಕ್ತಿ
ಹೀನತೆಗೆ ಕಾರಣವಾಗುತ್ತೆ ಯಾವುದು, ಭಕ್ತಿ ಅಭಿವೃದ್ಧಿಗೆ ಕಾರಣವಾಗುತ್ತೆ ಯಾವುದು, ಆಲೋಚನೆ ಮಾಡಿ ತಿಂದು ಕುಡಿಯುವಂತರಾಗಿರೋಣ. ತಿಂದು ಕುಡಿಯೋದಕ್ಕೆ ಮುಂಚೆ ಕೂಡ ನಾವು ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಬೇಕು. ಯಾವ ತಿನ್ನಬೇಕು ಯಾವ ತಿನ್ನಬಾರದು ಅಂತ. ಇವತ್ತು ನಾವು ತಿಂದು ಕುಡಿಯೋದು ವಿಷಯದಾಗಲಿ ನಾವೇನಂತ ಗೊತ್ತಾ, ಕೊಟ್ಟಂತ ಸ್ಥಾನ ಕಳ್ಕೊಳ್ತೀವಿ. ಕೊಟ್ಟಂತ ಸ್ಥಾನವನ್ನು ಏಷ್ಯಾವನ್ನು ಯಾವುದಕ್ಕೋಸ್ಕರ ತನ್ನ ಸ್ಥಾನ ಕಳ್ಕೊಂಡ? 3 ಕಾಸು ಗುರಿಗೋಸ್ಕರ. ಯಾಕೋಬನ ಮುಂದೆ ನೋಡ್ತೇವೆ ಹಿರಿತನ ಕಳ್ಕೊಂಡ. ಇವತ್ತೇನಂತ ಗೊತ್ತಾ, ದೇವರ ಮಕ್ಕಳೇ, ವಿಶ್ವಾಸಿಗಳೇ ನೋಡ್ತೇವೆ ಅನೇಕ ಸಾಧ್ಯರ ಮುಂದೆ ವಿಶ್ವಾಸದ ಜೀವಿತವನ್ನು ಯಾವುದೇ ಪ್ರದರ್ಶನ ಮಾಡ್ತಾರೆ. ಬಹಳ ಪ್ರಾರಂಭವಾಗುತ್ತೆ. ಅದಕ್ಕಾಗಿ ಕೆಲಸ ದೇವರನ್ನು ಗುಣಪಡಿಸಬೇಕಲ್ಲ, ಅದಕ್ಕಾಗಿ ನಿಮಗೆ ಕಷ್ಟ, ಅದಕ್ಕಾಗಿ ನಿಮಗೆ ಸಮಸ್ಯೆ, ಅದಕ್ಕಾಗಿ ಜೀವನದಲ್ಲಿ ಅದೇ ಕಣ್ಣೀರು. ನಾವು ಪ್ರಶ್ನೆ ಮಾಡೋಣ, ಕ್ರಿಸ್ತ ಯೇಸು ನಮಗೆ ಯಾವುದಕ್ಕೋಸ್ಕರ ಅದನ್ನು ಬಾಧೆ ಪಟ್ಟಿದ್ದಾನೆ? ಯಾವುದಕ್ಕೋಸ್ಕರ ತ್ಯಾಗವಾಗಿದ್ದಾರೆ, ಬಲಿದಾನವಾಗಿದ್ದಾರೆ. ಅದಕ್ಕೋಸ್ಕರ ನಾವು ಏನು ಬಲಿ ಮಾಡ್ತೀವಿ? ಅದಕ್ಕೋಸ್ಕರ ಏನು ಮಾಡ್ತೀವಿ? ಹಲ್ಲೆಲೂಯಾ. ಇವತ್ತು ಸೇವೆ ಬೋಧಿಸ್ತಾನೆ ಮತ್ತು ವಿಶ್ವಾಸಿಗಳು ಕ್ರೈಸ್ತವ ಜೀವಿತ ಮುಳ್ಳಿನ ಪೊದೆಗೆ ನಡೆಯುವಂತ ಜೀವಿತವಾಗುತ್ತದೆ. ಒಂದು ಹೆಜ್ಜೆ ಹಾಕುವಾಗ ಅನ್ಯರ ಮುಂದೆ ನಾವು ಆಚಿ ರುಚಿ ನಮ್ಮ ಹೆಜ್ಜೆಯನ್ನು ಹಾಕುತ್ತಾರೆ. ನೋಡಿ ನೋಡಿ ಹೆಜ್ಜೆ ಹಾಕ್ತಾರೆ. ಹಿಂದೆ ಕುಡಿಯೋದ ವಿಷಯ ಆಗಿರ್ಬೋದು, ನಮ್ಮ ನಡವಳಿಕೆ ವಿಷಯವಾಗಿರ್ಬೋದು, ನಮ್ಮ ಮಾತಿನ ವಿಷಯವಾಗಿರ್ಬೋದು, ನಮಗೆ ಮಾದರಿ ಯೇಸು ಸ್ವಾಮಿ, ಯೇಸುವಿನ ಮಕ್ಕಳು ಅನ್ಯರಿಗೆ ಮಾದರಿಯಾಗಿರಬೇಕು. ಆತನು ತಂದೆ ದೇವರು ಇದ್ರೆ ಕಾರಣ ಗೊತ್ತಾ, ಆತನು ಬರೆದು ಮಾಡಿಕೊಂಡ ಎಲ್ಲವನ್ನು ಕೊಟ್ಟುಕೊಂಡ. ಇವತ್ತು ನಾವು ದೇವರಿಗೋಸ್ಕರ ಏನ್ ಕೊಡ್ತೇವೆ? ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 20ನೇ ವಚನ ಹೇಳ್ತೀನಿ. ಅಲ್ಲಿ ಒಬ್ಬ ಹೆಣ್ಣು ಯೇಸುಗೋಸ್ಕರ ಬಿಟ್ಟು ನನ್ನ ಬಡವನ್ನೇ ಬಿಟ್ಟು ನನ್ನ ಜೀವಿತವನ್ನೇ ಬಿಟ್ಟು ಬರ್ರಿ ಒಬ್ಬರಿದ್ದಾರೆ, ಬರ್ರಿ ಯೇಸು ಒಬ್ಬರಿದ್ದಾರೆ, ಬರ್ರಿ ಬರ್ರಿ ಬರ್ರಿ. ಮಾದರಿ ಜೀವಿತ. ನಾನು ಮಾಡಿದ್ದೇನೆ, ತಪ್ಪು ಮಾಡಿದ್ದೇನೆ, ಹೌದು, ನಾನು ತಪ್ಪನ್ನು ತೋರಿಸಿದ. ಯಾರಾದ್ರೂ ಬಹಳ ಜನಕ್ಕೆ ಏನ್ ಗೊತ್ತಾ, ತಪ್ಪು ತೋರಿಸಿದ ಬಹಳ ಜನ ಸಿಟ್ಟು ಬರ್ತದೆ. ತಪ್ಪು ಮಾಡಿದ ಬರಬೇಕು ಸಿಟ್ಟು, ತಪ್ಪು ಮಾಡಿದಾಗ ಬರಬೇಕು ಸಿಟ್ಟು. ಹಲ್ಲೆಲೂಯಾ. ತಪ್ಪು ಮಾಡಿದಾಗ ಸಿಟ್ಟು ಆರಾಮ ಬರ್ಬೋದು. ಯಾಕಂದ್ರೆ ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡಿದ್ರೆ ಯಾಕೆ ನೀವು ಮಾತಾಡ್ತಾರೆ? ತಪ್ಪು ಮಾಡಿದ್ರೆ ಬರ್ತಾ ಅವ್ರು ತಪ್ಪು ಮಾಡ್ತಿದ್ದೇನೆ ಸರಿಪಡಿಸ್ಬೇಕು. ಜೀವನ ಸರಿಪಡಿಸಿಕೊಳ್ಳುವ ಜೀವಿತ ನಮಗಿರಬೇಕು. ಯಾಕಂದರೆ ಕ್ರಿಸ್ತನ ಮಾದರಿ ನೀನೇ ಕ್ರಿಸ್ತನು, ನೀನೇ ಕ್ರಿಸ್ತನು. ಕೊನೆಯ ವಚನ ಅಪೊಸ್ತಲರ ಕೃತ್ಯಗಳ 10ನೇ ಅಧ್ಯಾಯ, ಈ ವಚನ ಓದಿ ನಾವು ಮುಗಿಸ್ಕೊಳ್ಳೋಣ. 26ನೇ ವಚನ ಓದ್ಬಿಟ್ಟು ಮುಗಿಸ್ಕೊಳ್ಳೋಣ. ಈ ವಾಕ್ಯ ಪ್ರಸಾರವಿಲ್ಲ. ಅಪೊಸ್ತಲರ 11ನೇ ಅಧ್ಯಾಯ 26ನೇ ವಚನ. ಆಮೇಲೆ ಅವರು ಒಂದು ವರ್ಷ ಪೂರ್ತಿಯಾಗಿ ಸಭೆಯವರೊಂದಿಗೆ ಇಟ್ಟುಕೊಂಡು ಬಹುಜನರಿಗೆ ಉಪದೇಶ ಮಾಡಿದರು. ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬರ್ಕೊಂಡ್ರ ನಾವು ಕ್ರೈಸ್ತರವಿದಾಗಿ ಬರ್ಕೊಂಡ್ರವ್ರು, ನಾವು ಕ್ರೈಸ್ತರವಿದಾಗಿ ಪಟ್ಟ ಕೊಟ್ರ. ಇವತ್ತು ನೋಡ್ತೀವಿ ಆರಿಸ್ಕೊಂಡ ಈಗ ಪಟ್ಟ ಕೊಟ್ರ. ಅದ್ಯಾವುದು ಹಳದಿ ಕಾರು ಪಟ್ಟಿ ಬರ್ಕೊಂಡ್ರು. ಬರ್ಕೊಂಡ್ರ ಅವರು ಯಾರು ಮಾಡಿದ್ರು? ಕ್ರೈಸ್ತರ ಹೆಸರು ಬಂತು. ಜನ ಅವರು ಮಾಡಿದ್ರು, ಇವರು ಕ್ರೈಸ್ತರು.
ಸಂಕಚನ ಎಷ್ಟೇ ಇಲ್ಲೇ ಹುಟ್ಟಿ ಬಿಡಿದ್ಯಾ, ಇಲ್ಲೇ ಬೆಳೆದಿದ್ಯಾ, ಇಲ್ಲೇ ಜೀವನ ಕಟ್ಕೊಂಡಿದ್ಯಾ, ಇಲ್ಲೇ ನಿನ್ನ ಜೀವಿತ ದೇವರು ಬದಲಾಯಿಸಿದ್ದಾನೆ. ಜನರಿಗೆ ಹೇಗಿರ್ತದ? ಕಬ್ಬಲ್ಲಿ ಬೆಳೆದಿದ್ದೇವೆ, ಸಂಕಲಲ್ಲಿ ಬೆಳೆದಿದ್ದೇವೆ, ಬಳ್ಳಾರಿಯಲ್ಲಿ ಬೆಳೆದಿದ್ದೇವೆ. ಜನ ಹೇಗಿರ್ತದ? 1 ವರ್ಷ ಜನ ನೋಡ್ತಾ ಇರ್ತಾವ. ಓ, ಯೇಸು ಶಿಷ್ಯರ ಅಲ್ಲ ಅಲ್ಲ ಅಲ್ಲ, ಯೇಸು ಮಕ್ಕಳ ಅಲ್ಲ ಅಲ್ಲ. ಜನರು ನೋಡ್ತಾ ಇದ್ದಾರೆ, ನೀನು ಯೇಸು ಮಗಳ ಅಲ್ಲ, ಯೇಸು ಮಗನ ಅಲ್ಲ. ಜನ ನೋಡ್ತಾ ಇದ್ದಾರೆ. ಕ್ರೈಸ್ತರು ಅಂದ್ರೆ ಇವರು. ಜನ ಕಂಡ್ರು ಕ್ರಿಸ್ತನ ಪಾಲಕರಪ್ಪ, ಅದಕ್ಕೆ ಕ್ರೈಸ್ತರು ಹೋಗ್ತಾರೆ. ನೀವು ಬರ್ಕೊಂಡಿಲ್ಲ, ಪಟ್ಟಿ ಬರ್ಕೊಂಡಿಲ್ಲ. ನಾವು ಕ್ರೈಸ್ತರು ಹೋಗಿದಾಗ, ನಾವು ಶಿಷ್ಯರು ಹೋದಾಗ, ಡಿಸಾರ್ಟ್ ಹೋಗಿದಾಗ ಬರ್ಕೊಂಡಿಲ್ಲ. ಅವರ ಸಾಕ್ಷಿ ಜೀವಿತ, ಮಾದರಿ ಜೀವಿತ, ಇದನ್ನ ಜೀವಿತ ಹೇಗಿದೆ ಆಲೋಚನೆ ಮಾಡಿ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಿ ಪ್ರಾರ್ಥಿಸಿ. ಕರ್ತನ ದೇವರ ಮಕ್ಕಳೇ, ಈ ಒಂದು ಪರಿಶುದ್ಧ ಆಲಯದ ಅಂಗಳದಲ್ಲಿ ನಾವು ಸೇರಿ ಬಂದಿದ್ದೇವೆ. ಕ್ರಿಸ್ತ ಯೇಸುವಿನ ಮನಸ್ಸು, ಕ್ರಿಸ್ತ ಯೇಸುವಿನ ಸ್ವಭಾವಗಳು, ಕ್ರಿಸ್ತ ಯೇಸುವಿನ ಗುಣಲಕ್ಷಣಗಳು ನಾವು ಇರಬೇಕೆಂಬುದಾಗಿ ವಾಕ್ಯ ನಮಗೆ ಬೋಧಿಸ್ತಾ ಇದೆ. ಆತನ ಬರೆದು ಮಾಡಿಕೊಂಡ, ಆತನ ಬಿಟ್ಟುಕೊಟ್ಟ, ಆತನ ಮಾದರಿ ಜೀವಿತ